ಜೆಂಟಲ್ಮನ್, ರಾಜ್ಕುಮಾರ್ ಅಂದ್ರೆ ಬರೀ ಹೆಸರಲ್ಲ, ಅದೊಂದು ಶಕ್ತಿ. ಅದು ಕನ್ನಡದ ಪ್ರತಿಧ್ವನಿ. ಕನ್ನಡಿಗರಿಗಾಗಿ, ಕನ್ನಡಿಗರಿಂದ, ಕನ್ನಡಕ್ಕಾಗಿ ಬಾಳಿ ಬದುಕಿದ ಮೇರು ನಟ, ಹೆಮ್ಮೆಯ ಕನ್ನಡಿಗ, ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಎಷ್ಟು ಹೇಳಿದ್ರು, ಏನ್ ಹೇಳಿದ್ರು ಕಡಿಮೆನೆ. ಕನ್ನಡಿಗರು ಪ್ರತಿದಿನವೂ ನೆನೆಯುವಂತ ಮೇರು ನಟ, ವರನಟ ಡಾಕ್ಟರ್ ರಾಜ್ಕುಮಾರ್ ಕುಟುಂಬವೂ ಕೂಡ ಅಷ್ಟೇ. ಬಂದವರನ್ನೆಲ್ಲ ಕೈ ಬೀಸಿ ಕರೆಯುತ್ತಿರುತ್ತದೆ. ಅದಕ್ಕೆ ಪ್ರತಿಯೊಬ್ಬರೂ ಕೂಡ ರಾಜ್ಕುಮಾರ್ ಕುಟುಂಬವನ್ನ ದೊಡ್ಡ ಮನೆ ಅಂತಲೇ ಕರೆಯೋದು. ಆದ್ರೆ ಈ ದೊಡ್ಡ ಮನೆಯನ್ನ ಅದೊಂದು ವಿಚಾರ ಮಾತ್ರ ಕಾಡುತ್ತಲೇ ಇರುತ್ತೆ. ಅದೇನು ಅಂತ ಹೇಳ್ತೀವಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಕನ್ನಡದ ಮೇರು ನಟ, ನಟ ಸಾರ್ವಭೌಮ, ಗಂಧದ ಗುಡಿಯ ಗರಿಮೆ ಡಾಕ್ಟರ್ ರಾಜ್ಕುಮಾರ್ ಬರೀ ನಟರಷ್ಟೇ ಅಲ್ಲ, ಗಾಯಕರಾಗಿಯೂ ಕೂಡ ಪ್ರಸಿದ್ಧರು. ತಮ್ಮ ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಕಲಾ ರಸಿಕರ ಹೃದಯ ಸಾಮ್ರಾಜ್ಯದ ಅಧಿಪತಿ ಎಂದೇ ಹೇಳಲಾಗುವ ಡಾಕ್ಟರ್ ರಾಜ್ಕುಮಾರ್ ಸದಾ ನಗುತ್ತಾ ನಗಿಸುತ್ತಾ ಇದ್ದವರು. ತಮ್ಮ ಪ್ರೀತಿಯಿಂದಲೇ ಅಭಿಮಾನಿಗಳ ಮನಗೆದ್ದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕುಟುಂಬವನ್ನ ನೆನೆಯದ ಕನ್ನಡಿಗರಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬವನ್ನ ದೊಡ್ಡ ಮನೆ ಅಂತಲೇ ಕರೀತಾರೆ. ಆದ್ರೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಇದೀಗ ಬರೀ ನೋವಿನಲ್ಲೇ ಕುಗ್ಗಿ ಹೋಗುವಂತಾಗಿದೆ. ಇರೋದೊಂದು ಜೀರ್ಣ, ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ಈಚೆಗಷ್ಟೇ ಶಿವರಾಜ್ ಕುಮಾರ್ ಮೊದಲ ಪುತ್ರಿ ನಿರುಪಮಾ ಆರೋಗ್ಯದ ಬಗ್ಗೆ ಸ್ವತಃ ಅವರ ಪತಿ ದಿಲೀಪ್ ಮಾತನಾಡಿದ್ದಾರೆ. ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ ಮಾತನಾಡಿದಂತ ದಿಲೀಪ್ ತಮ್ಮ ಪತ್ನಿ ನಿರುಪಮಾಗೆ ಆರೋಗ್ಯ ಸಮಸ್ಯೆ ಇರುವುದರ ಬಗ್ಗೆ ಹೇಳಿಕೊಂಡಿದ್ದಾರೆ. ಇದು ಬರೀ ನಿರುಪಮಾ ಅವರ ವಿಚಾರವಲ್ಲ. ದೊಡ್ಡ ಮನೆಯಲ್ಲಿ ಪಾರ್ವತಮ್ಮ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಶಿವಣ್ಣ ಅವರನ್ನ ಕೂಡ ಅನಾರೋಗ್ಯ ಕಾಡಿದೆ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಲಿವರ್ ಕ್ಯಾನ್ಸರ್ನಿಂದ ಬಳಲಿದ್ರು. ತಾಯಿ ಅನಾರೋಗ್ಯಕ್ಕೆ ತುತ್ತಾದಾಗ ಮಕ್ಕಳು ಬಹಳ ಸಂಕಟ ಅನುಭವಿಸಿದ್ರು. ಜೀವನ ಹಾಗೆ ಕಳಿಬಾರ್ದು, ಬರೋ ಪ್ರತಿ ಕ್ಷಣನೂ ಅನುಭವಿಸಬೇಕು. ಇನ್ನು 2013ರಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿತ್ತು. ಆಸ್ಪತ್ರೆಯಲ್ಲಿ ಸತತ ಹೋರಾಟ ನಡೆಸಿದ್ದ ಅವರು ಸಾವು ಗೆದ್ದು ಬಂದಿದ್ರು. ಇನ್ನು 100 ಕಾಲ ಸುಖವಾಗಿ ಬಾಳಲಿ ಅಂತ ಅಭಿಮಾನಿಗಳಿಂದ ಹರಸಿಕೊಂಡಿದ್ದ ಪುನೀತ್ ರಾಜ್ಕುಮಾರ್ ಸದ್ದಿಲ್ಲದೆ ಇಡೀ ಕರುನಾಡನ್ನೇ ಅಗಲಿದರು. ಅಪ್ಪು ಸಾವು ಇಡೀ ಜಗತ್ತನ್ನೇ ನಡುಗಿಸಿತ್ತು ಎಂದ್ರೂ ಕೂಡ ತಪ್ಪಾಗೋದಿಲ್ಲ. ಕೊನೆಯದಾಗಿ ಅಪ್ಪು ಅವರನ್ನ ನೋಡಲು ಜಗತ್ತಿನ ಮೂಲೆ ಮೂಲೆಯಿಂದ ಬಂದಿದ್ರು. ಅದು ಕೂಡ ಲಕ್ಷದಲ್ಲಲ್ಲ, ಕೋಟ್ಯಾಂತರ ಮಂದಿ ಬಂದು ಕಣ್ಣೀರು ಹಾಕಿದ್ರು. ಇಂದಿಗೂ ಅಪ್ಪು ಎಲ್ಲರ ಮನದಲ್ಲಿ ಜೀವಂತವಾಗಿರುವಂತ ಪವರ್ ಸ್ಟಾರ್. ಪುನೀತ್ ರಾಜ್ಕುಮಾರ್ ಸಾವು ದೊಡ್ಡ ಮನೆಯನ್ನ ಕಣ್ಣೀರ ಸಾಗರದಲ್ಲಿ ಮುಳುಗಿಸಿತ್ತು. ಅಪ್ಪು ಸಾವು ಮರೆಸುವಂತ ಯತ್ನ ಮಾಡಿದ ಶಿವಣ್ಣನನ್ನ ಕೂಡ ಅನಾರೋಗ್ಯ ಕಾಡದೆ ಬಿಡಲಿಲ್ಲ. ಶಿವಣ್ಣ ಮೂತ್ರಕೋಶ ಕ್ಯಾನ್ಸರ್ನಿಂದ ಬಳಲಿದ್ರು. ಭೈರತಿ ರಣಕಲ್ ಚಿತ್ರ ಬಿಡುಗಡೆ ಬಳಿಕ ಅಮೆರಿಕಾದಲ್ಲಿ ಚಿಕಿತ್ಸೆಯನ್ನ ಪಡೆದು ಜೀವನ್ಮರಣ ಹೋರಾಟ ನಡೆಸಿ ಬಂದ್ರು. ನಟನೆ, ಕೋಟ್ಯಾಂತರ ಅಭಿಮಾನಿ ಬಳಗ, ಪ್ರೀತಿಯ ಮಾತುಗಳು, ಪ್ರತಿಯೊಬ್ಬರ ಕಷ್ಟಕ್ಕೆ ಸ್ಪಂದಿಸಿದಂಥ ದೊಡ್ಡಮನೆ ಕುಟುಂಬಕ್ಕೆ ಅನಾರೋಗ್ಯದ ಪ್ರೇತ ಕಾಡುತ್ತಲೇ ಇದೆ. ಶತ್ರುಗಳೇ ಇಲ್ಲದ ಈ ಕುಟುಂಬಕ್ಕೆ ಯಾರದ್ದೋ ದುಷ್ಟ ಕಠೋರ ದೃಷ್ಟಿ ಬಿದ್ದಿದೆ. ಇದು ಈ ಹೊತ್ತಿನ ವಿಶೇಷ ವರದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.